ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ಎಲ್ಲರೂ ಹಬ್ಬದ ತಯಾರಿ ಹೇಗಿದೆ? ಹಬ್ಬದ ಬಟ್ಟೆ ತುಂಬ ಇದೆಯಾ? ಹಬ್ಬದ ಬಟ್ಟೆ ಎಲ್ಲ ಹೇಗೆ ಸ್ಟಿಚ್ ಮಾಡ್ತಾ ಇದ್ದೀರಾ? ನನಗೆ ತುಂಬ ಜನ ಕಮೆಂಟ್ ಮಾಡಿದರು, ಮೇಡಮ್ ನೀವು ಹೇಳಿರೋ ರೆಮಿಡೀಸ್ ಎಲ್ಲ ಫಾಲೋ ಮಾಡಿದ್ವಿ, ನಮಗೆ ತುಂಬ ಒಳ್ಳೆಯದಾಗ್ತಾ ಇದೆ, ಇನ್ನೂ ಏನಾದರೂ ಯುಗಾದಿ ಹಬ್ಬಕ್ಕೆ ಒಳ್ಳೆ ರೆಮಿಡಿ ಇದ್ದರೆ ಹೇಳಿ ಅಂತ ಹೇಳಿದರು. ಹಾಗಾಗಿ ನಾನು ಇವತ್ತೊಂದು ಒಳ್ಳೆ ರೆಮಿಡಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡದೇ ಇರೋ ಹಾಗೆ. ಅದಕ್ಕೂ ಮೊದಲು ನಾನು ನಿಮಗೆ ಇನ್ನೊಂದು ವಿಷಯನ ಹೇಳಬೇಕು. ಏನಂತ ಅಂದರೆ, ಕೆಲವೊಬ್ಬರು ನಂಬ್ತಾರೋ ಅದು ಅವ್ರವ್ರ ನಂಬಿಕೆ ಮೇಲೆ. ನಾವು ಹೇಳೋ ರೆಮಿಡಿನ ಫಾಲೋ ಮಾಡಿ ನಮಗೆ ಬಟ್ಟೆನೇ ಬರ್ತಾ ಇರಲಿಲ್ಲ, ಈಗ ಬಟ್ಟೆ ಬರ್ತಾ ಇದೆ, ಹಾಗೆ ನನಗೆ ಬಟ್ಟೆ ಹೊಲಿಯೋದಕ್ಕೂ ಸಮೇತ ಇಂಟ್ರೆಸ್ಟ್ ಆಗಿದೆ ಅಂತ ಹೇಳ್ತಾರೆ. ಮತ್ತು ಅಂಗಡಿಯಲ್ಲಿ ಬಟ್ಟೆ ಸ್ಟಿಚ್ ಮಾಡೋರಾಗಿರ್ಬೋದು, ಮನೆಯಲ್ಲಿ ಬಟ್ಟೆ ಸ್ಟಿಚ್ ಮಾಡೋರಾಗಿರ್ಬೋದು. ಅಂಗಡಿಯಲ್ಲಿ ಸ್ಟಿಚ್ ಮಾಡೋರು ಏನು ಅಂತಂದರೆ, ನನಗೆ ಬಟ್ಟೆ ತುಂಬಾ ಚೆನ್ನಾಗಿ ಬಟ್ಟೆ ಎಲ್ಲ ಹೊಲಿತಿರ್ತಾರೆ, ಏನೋ ಒಂದು ಮನೆಯಲ್ಲಿ ಸಮಸ್ಯೆ ಬರೋದು, ಪ್ರತಿದಿನ ಅಂಗಡಿ ಬಾಗಿಲು ಹಾಕೋವಂಥದ್ದು, ಬಟ್ಟೆ ಇದ್ರೂ ಹೊಲಿಯೋಕ್ಕಾಗದೇ ಇರೋದು ಅಂಗಡಿಯಲ್ಲಿ ಬಟ್ಟೆ ಹೊಲಿಯೋರಿಗೆ ಆಗುತ್ತೆ. ಮನೆಯಲ್ಲಿ ಬಟ್ಟೆ ಸ್ಟಿಚ್ ಮಾಡೋರಿಗೆ ಎಲ್ಲ ಕೆಲಸ ಆಗಿ, ಮನೆಯವರು ಮಕ್ಕಳು ಶಾಲೆಗೆ ಹೋಗಿ, ಮನೆಯವರು ಡ್ಯೂಟಿಗೆ ಹೋದ್ಮೇಲೆ ಬಟ್ಟೆ ಹೊಲಿದೇನೆ ಹಾಗೆಯೇ ಅಂದರೆ ಮನಸ್ಸೇ ಬರದೇ ಇರೋ ಥರ ಆಗೋದು ಇರ್ಬೋದು. ಅದು ಕಣ್ಣು ದೃಷ್ಟಿಯಿಂದನೇ ಆಗುತ್ತೆ. ನಿಮಗೀಗ ಯುಗಾದಿ ಹಬ್ಬದಲ್ಲಿ ಮನೆ ಪೂರ್ತಿ ಕ್ಲೀನಾಗಿರುತ್ತೆ, ಇವತ್ತಿಗೆ ಎಲ್ಲ ಕ್ಲೀನಾಗಿರ್ಬೋದು. ಕ್ಲೀನಾಗಿಲ್ಲ ಅಂದರೂ ನೀವು ನಾಳೆ ಮಾಡ್ಬೋದು ಈ ರೆಮಿಡಿನ, ಅಥವಾ ಯುಗಾದಿ ಹಬ್ಬದ ಒಳಗೇ ಮಾಡಿ, ಅಥವಾ ಯುಗಾದಿ ಹಬ್ಬನೇ ಅಂತೆಲ್ಲ ನೆಕ್ಸ್ಟು ಮಂತಲ್ಲಿ ನೀವು ಅಮಾವಾಸ್ಯೆ ಒಳಗೂ ಸಹಿತ ಈ ರೀತಿ ಮಾಡಬೇಕು. ಆದರೆ ಮನೆಯೆಲ್ಲ ಪೂರ್ತಿ ಕ್ಲೀನಾಗಿರಬೇಕು. ನಾವೀಗ ಹಬ್ಬ ಟೈಮು ಅಂದವಾಗ ಮನೇನ ಪೂರ್ತಿ ನೀಟಾಗಿ ಬಲೆ ಎಲ್ಲ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿರ್ತೀವಿ. ನಾವು ಟೈಲರಿಂಗ್ ಮಿಷನ್ನು, ಪ್ರತಿಯೊಂದು ಮಿಷನನ್ನು ನಾವು ಒರೆಸಿ ನೀಟಾಗಿ ಇಟ್ಕೋಬೇಕು. ಪೂಜೆ ಅಂದರೆ ಅಮಾವಾಸ್ಯೆ ಪೂಜೆ ಮಾಡೋದಕ್ಕಿಂತ ಮೊದಲು ಈ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಏನಪ್ಪ ಅಂತಂದರೆ ನೋಡಿ, 6 ಲವಂಗನ ತಗೊಳ್ಳಿ ಮತ್ತು 1 ನಿಂಬೆಹಣ್ಣು. ಅಂದರೆ ನೀವು ಇದನ್ನು ಗುರುವಾರ ಸಂಜೆ ಮಾಡ್ಬೋದು, ಇವತ್ತು ಸಂಜೆ ಮಾಡ್ಬೋದು, ಅಥವಾ ನೀವು ಒಟ್ಟು ಯುಗಾದಿ ಅಮಾವಾಸ್ಯೆ ಬರೋದ್ರೊಳಗೇ ಮಾಡಿ, ಅಥವಾ ಇವತ್ತು ಸಂಜೆ ಮಾಡಿ ನಾಳೆ ಇದನ್ನು ಬಿಸಾಡ್ಬೋದು. ಇಲ್ಲ ಅಂತಂದರೆ ನಿಮಗೆ ಈಗ ನಾಳೆ ಸಂಜೆ ಮಾಡಿಬಿಟ್ಟು ಶನಿವಾರನೂ ಬಿಸಾಡ್ಬೋದು. ಒಟ್ಟು ಅಮಾವಾಸ್ಯೆ ಒಳಗೇ ಈ ರೆಮಿಡಿನ ಫಾಲೋ ಮಾಡಿ. ನೋಡಿ, ಹಣ್ಣು ತಗೊಂಡು ನೀವು 6 ಲವಂಗನೂ ಈ ರೀತಿ ನಿಂಬೆಹಣ್ಣೊಳಗೆ ಚುಚ್ಚಬೇಕು. ಇದನ್ನು ನೀವು ಗುರುವಾರ ಅಥವಾ ಭಾನುವಾರ ಮಾಡಿದ್ರೆ ತುಂಬಾ ವರ್ಕ್ ಆಗುತ್ತೆ. ಈ ಥರ 6 ಲವಂಗನೂ ಚುಚ್ಚಿಬಿಟ್ಟು ಚುಚ್ಚೋದಕ್ಕೆ ಕಷ್ಟ ಆದರೆ ಈ ರೀತಿ ಒಂದು ಸೂಜಿಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆದಮೇಲೆ ನೀವು ಯುಗಾದಿ ಹಬ್ಬಕ್ಕೆ ಮನೆ ಧೂಳೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿರ್ತೀರಲ್ವ, ಪ್ರತಿ ಮೂಲೆಯಲ್ಲೂ ನಿಮಗೆ ಇಡೀ ಮನೆಯೂ ಒಂದು ರೌಂಡು ತರೋದಕ್ಕಾಗತ್ತೆ ಅಂದರೆ 3 ರೌಂಡು ತೊಗೊಬನ್ನಿ. ಮತ್ತು ನೀವು ಶಾಪಲ್ಲಾದರೂ ಪರವಾಗಿಲ್ಲ, ಮನೇಲಾದರೂ ಪರವಾಗಿಲ್ಲ. ಶಾಪಲ್ಲಾದರೆ ನಿಮ್ಮ ಟೈಲರಿಂಗ್ ಮಿಷನ್ನು ಹಾಗೆ ಶಾಪ್ಗೆ ಒಂದು 3 ರೌಂಡು ತೊಗೊಂಬಂದು ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ನನ್ನ ಟೈಲರಿಂಗ್ ಮಿಷನಿಗೂ ಸಹಿತ ಅಂದರೆ ಅಮಾವಾಸ್ಯೆ ಪೂಜೆ ಆಗೋದ್ರೊಳಗೆ ಇದನ್ನು ಮಾಡಬೇಕು. ಈ ರೀತಿ ನಿಮಿಷ, ನೀವು ಗುರುವಾರ ಸಂಜೆ ಮಾಡಿದ್ರೂ ಈ ರೆಮಿಡಿ ವರ್ಕ್ ಆಗುತ್ತೆ. ನೋಡಿ, ಈ ರೀತಿ 6 ಲವಂಗನ ಚುಚ್ಚಿದ ಮೇಲೆ ಮಿಷನಿಗೆ ಈ ರೀತಿ ನೀವು 3 ಸುತ್ತಿಸಿ ಅದನ್ನು ಸುತ್ತಿಸ್ಬಿಟ್ಟು ಎಲ್ಲ ಮಿಷನ್, ನಿಮ್ಮ ಮನೆಗೆ ಯಾವ್ಯಾವ ಮಿಷನ್ ಇದೆ ಅಥವಾ ನಿಮ್ಮ ಪ್ರತಿಯೊಂದು ರೂಮು, ಅಂದರೆ ನೀವು ಬಚ್ಚಲ ಮನೆ ಮತ್ತು ದೇವ್ರ ಮನೆ ಬಿಟ್ಬಿಟ್ಟು ಇದನ್ನು ಯಾವ ರೂಮಲ್ಲಿ ಬೇಕಾದರೂ, ಬೆಡ್ರೂಮಲ್ಲಾಗಿರ್ಬೋದು, ಹಾಲಲ್ಲಾಗಿರ್ಬೋದು ಮಾಡ್ಬೋದು. ಈ ರೀತಿ ಸುತ್ತಿಸ್ಬೇಕು. 3 ರೌಂಡು ಸುತ್ತಿಸ್ಬಿಟ್ಟು ಅದನ್ನು ಮತ್ತು ಇಡೀ ಮನೆ ನಿಮಗೆ ಸುತ್ತಕ್ಕೆ ಇದರಲ್ಲಿ ಆಗತ್ತೆ ಅನ್ನೋಂಗಿದ್ರೆ ಸುತ್ತಿಸ್ಬೋದು. ಕೆಲವೊಂದು ಸರಿ ಆಗೋದಿಲ್ಲ, ಅಂದರೆ ಇಡೀ ಮನೆಗೂ ರೌಂಡ್ ಹೊಡೆಯೋದಕ್ಕೆ ಆಗೋದಿಲ್ಲ ಕೆಲವು ಸರಿ. ಆ ರೀತಿ ಇದ್ದರೆ ನೀವು ಮನೆ ಪ್ರತಿ ರೂಮಿಗೂ ನೀವು ಅದನ್ನು ನಿವಾಳಿಸ್ಬಿಟ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ. ನಾನೀಗ ಎಲ್ಲ ಮಿಷನಿಗೂ ಒಂದು 3 ರೌಂಡು ಈ ರೀತಿ ನೀವು ಪ್ರತಿ ಹಬ್ಬದಲ್ಲೂ ನೀವು ಧೂಳು ಕಸ ಎಲ್ಲ ತೆಗ್ದಾದ್ಮೇಲೆ ಈ ರೀತಿ ಮಾಡ್ಕೋಬೋದು. ನೋಡಿ, ನನ್ನ ಹತ್ರ ಯಾವ್ದು ಮಿಷನ್ ಇದೆ ಮಾಡ್ತೀನಿ. ಯಾವುದೇ ಕಣ್ಣು ದೃಷ್ಟಿ ಆಗಿದ್ರು, ನಿಮಗೆ ಏನೇ ಸಮಸ್ಯೆ ಆಗ್ತಾ ಇದ್ರು, ಅಥವಾ ಈ ಮಿಷನ್ಗಳನ್ನು ನೀವು ಲೋನ್ ಮಾಡಿ ತೊಗೊಂಡ್ರು ಸಾಲ ತೀರ್ಸೋಕ್ಕಾಗ್ತಿಲ್ಲ ಅಂತ ಅಂದ್ರೂ ಸಹಿತ ಇದು ನಿಮಗೆ ಆದಷ್ಟು ಬೇಗನೆ ನೀವು ಇದರ ಲೋನನ್ನು ತೀರಿಸ್ತೀರಾ. ನೋಡಿ, ಈ ರೀತಿ ಮಾಡಿ
ಒಬ್ಬೊಬ್ಬರು ಮಿಷನನ್ನು ಲೋನ್ ಮಾಡಿ ತೊಗೊಂಡಿರ್ತಾರೆ, ಅವರಿಗೂ ಸಹಿತ ಈ ರೆಮಿಡಿ ವರ್ಕ್ ಆಗುತ್ತೆ, ಬೇಗನೆ ಲೋನ್ ಅನ್ನೋದು ತೀರುತ್ತೆ. ನೀವು ಎಲ್ಲ ಕೇಳ್ಬೋದು, ಇದನ್ನು ನಾವು ಮಿಷನ್ ಪೂಜೆ ಮಾಡಿದ ಮೇಲೆ ಈ ರೀತಿ ಮಾಡಬೇಕಾ ಅಂತ ಹೇಳ್ಬಿಟ್ಟು. ಮಿಷನ್ ಪೂಜೆ ಮಾಡಿದ ಮೇಲೆ ಏನು ಬೇಡ. ಮಿಷನ್ ಪೂಜೆ ಅಂದರೆ ಅಮಾವಾಸ್ಯೆ ಪೂಜೆ, ಯಾರೆಲ್ಲ ಈಗ ನನ್ನ ರೆಮಿಡೀಸ್ ನೋಡಿಬಿಟ್ಟು ಅಮಾವಾಸ್ಯೆ ಪೂಜೆ ಮಾಡ್ತಾ ಇರ್ತೀರೋ ಅವರೆಲ್ಲ ಅಮಾವಾಸ್ಯೆ ಒಳಗೇ ಈ ರೆಮಿಡಿನ ಫಾಲೋ ಮಾಡಿ. ಯಾಕಂತ ಅಂದರೆ ಅಮಾವಾಸ್ಯೆ ದಿವಸ ನೀವು ಮಿಷನ್ನಿಗೆ ಪೂಜೆ ಮಾಡ್ತೀರಾ, ಆದರೆ ಈ ರೆಮಿಡಿನ ನೀವು ನಾಡ್ದು ಅಮಾವಾಸ್ಯೆ ಬರೋದ್ರೊಳಗೆ ಮಾಡಿ. ಇವತ್ತು ಸಂಜೆ, ಗುರುವಾರ ಮಾಡಿದ್ರು ತುಂಬಾ ಒಳ್ಳೆಯದು. ನಾಡ್ದು ಅಮಾವಾಸ್ಯೆ ಬರೋದ್ರೊಳಗಡೆ ಇವತ್ತು ಸಂಜೆ ಅಂದರೆ ಸಂಜೆ ಮಾಡಿಬಿಟ್ಟು ಮನೆಯಲ್ಲಿ ಅಂದರೆ ರಾತ್ರಿ ಒಂದು ಸೈಡಲ್ಲಿ ನೀವು ಇಟ್ಟಿರಿ. ಅಂದರೆ ನೀವು ಸಂಜೆ 5 ಗಂಟೆ ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ಪ್ರತಿಯೊಂದು ಮಿಷನಿಗಾಗಿರ್ಬೋದು, ರೂಮಿಗಾಗಿರ್ಬೋದು ಈ ನಿಂಬೆಹಣ್ಣನ್ನು ನೀವು ಈ ರೀತಿ ನಿವಾಳಿಸಿ ದೃಷ್ಟಿ ತೆಗೆದುಬಿಟ್ಟು ನೀವು ಅದನ್ನು ಒಂದು ಸೈಡಲ್ಲಿ ರಾತ್ರಿ ಇಡೀ ಇಟ್ಟಿರಿ. ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ಎದ್ದ ಮೇಲೆ ಅದನ್ನು ನೀವು 3 ಹಾದಿಯಲ್ಲಿ ಬಿಸಾಡ್ಬೋದು. ಇಲ್ಲ ಅಂತಂದರೆ ಹತ್ತಿರದಲ್ಲೇ ಹರಿಯೋ ನೀರಿದ್ದರೆ ಅದಕ್ಕೂ ಹಾಕ್ಬೋದು. ಅಲ್ಲಿ ಎಲ್ಲೂ ಇಲ್ಲಪ್ಪ ಅಂತ ಅಂದರೆ ನೀವು ತೆಂಗಿನ ಮರದ ಬುಡಕ್ಕೆ ಹಾಕ್ಬೋದು. ಇಲ್ಲ ನಮಗೆ ಇನ್ನೂ ಕಷ್ಟ ಇದೆ ಅನ್ನೋರು ಡಸ್ಟ್ಬಿನ್ನಿಗೆ ಹಾಕಿ ನೀವು ಕಸದ ಗಾಡಿ ಬಂದಾಗ ಅದನ್ನು ಬಿಸಾಡ್ಬೋದು. ಆ ರೀತಿ ಮಾಡ್ಬೋದು. ಯಾವುದೇ ಗಿಡದ ಬುಡಕ್ಕೆ ಹಾಕಿದ್ರೂ ನಡೆಯುತ್ತೆ. ಹಾಗೆ ಹರಿಯೋ ನೀರಿಗೆ ಬಿಟ್ರೂ ಆಗುತ್ತೆ. ಆದರೆ ನೀವು ಒಂದು ರಾತ್ರಿ ಇಡೀ ಪೂರ್ತಿ ಇಡಬೇಕು. ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಇದು ಎಳ್ಕೊಳ್ಳುತ್ತೆ. ಅದು ತೆಗೆದುಬಿಟ್ಟು ನಾವು ಮತ್ತೆ ಮನೆಯಿಂದ ಹೊರಗೆ ಹಾಕಿದ್ರೆ ಆಯಿತು. ಏನೇ ನೆಗೆಟಿವ್ ಎನರ್ಜಿ ಇದ್ದರೂ, ನಿಮಗೆ ಎಷ್ಟೇ ಕಣ್ಣು ದೃಷ್ಟಿ ಆಗಿದ್ರು, ಮನೆಯಲ್ಲಿ ಏನೇ ಪ್ರಾಬ್ಲಮ್ ಆಗ್ತಾಯಿದ್ರೂ ಕಡಿಮೆ ಆಗುತ್ತೆ. ಈ ರೀತಿ ಒಂದು ನಿಂಬೆಹಣ್ಣು 6 ಲವಂಗ ಇದ್ದರೆ ಸಾಕು, ನಿಮಗೆ ಏನೇ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ. ಇದು ತುಂಬಾ ವರ್ಕ್ ಆಗುತ್ತೆ. ನಾನು ಇದು ಯಾವುದಾದ್ರೂ ಹಬ್ಬಗಳ ಟೈಮಲ್ಲಿ ನಾನು ಧೂಳು ಕಸ ಎಲ್ಲ ಮನೆ ಫುಲ್ಲು ಕ್ಲೀನ್ ಮಾಡಿದಾಗ ಈ ರೆಮಿಡಿನ ಫಾಲೋ ಮಾಡ್ತೀನಿ. ಈಗ ಯುಗಾದಿಗೆ ನಾನು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೆ. ಹಾಗಾಗಿ ಈ ರೆಮಿಡಿನ ನಿಮ್ಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಮಾಡಿದೆ. ನೀವು ಇದನ್ನು ಈ ರೀತಿ ಇದನ್ನು ದೇವ್ರ ಮುಂದಿಟ್ಟೇನು ಪೂಜೆ ಮಾಡಿ ಏನು ಮಾಡೋದು ಬೇಡ. ಈ ನಿಂಬೆಹಣ್ಣಿಗೆ ಈ ರೀತಿ 6 ಲವಂಗನ ಚುಚ್ಚಿಬಿಟ್ಟು ನೀವು ಬೈಕ್ ಆಗಿರ್ಬೋದು, ಗಾಡಿಗಳಾಗಿರ್ಬೋದು, ಅಥವಾ ಟೈಲರಿಂಗ್ ಮಿಷನ್ ಆಗಿರ್ಬೋದು. ನಾನು ಟೈಲರಿಗೆ ಟಿಪ್ಸನ್ನು ಹೇಳೋದ್ರಿಂದ ಮಿಷನ್ ಅಂತಲೇ ತಗೊಳ್ತೀನಿ. ಪ್ರತಿಯೊಂದು ರೂಮಿಗೆ ದೇವ್ರ ಮನೆ ಮತ್ತು ಬಚ್ಚಲ ಮನೆ ಬಿಟ್ಬಿಟ್ಟು ಪ್ರತಿಯೊಂದು ರೂಮಾಗೂ ನೀವು ಈ ರೀತಿ ಇದನ್ನು 3 ರೌಂಡ್ ಸುಳಿಯೋದ್ರಿಂದ ನಿಮಗೆ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಇದು ಸೆಳ್ಕೊಂಡು ಮನೆಯಿಂದ ಹೊರಗೆ ಹಾಕತ್ತೆ. ಯಾಕಂದರೆ ಧೂಳು ಕಸ ಎಲ್ಲದನ್ನು ತೆಗೆದಿರ್ತೀರಾ, ಮನೆಯಲ್ಲಿ ಯಾವುದೇ ಹಳೆ ವಸ್ತುಗಳು ಎಲ್ಲದನ್ನು ತೆಗೆದಾಕಿರ್ತೀರ. ಈ ರೆಮಿಡಿನ ಫಾಲೋ ಮಾಡಿ, ತುಂಬಾ ವರ್ಕ್ ಆಗುತ್ತೆ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಕಿರಿಕಿರಿ, ಜಗಳ, ಹಣ, ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಹಾಗೆ ನನಗೆ ಬಟ್ಟೆ ಹೊಲಿಯೋಕೆ ಆಗ್ತಾನೇ ಇಲ್ಲ, ಒಂದಲ್ಲ ಒಂದು ಪ್ರತಿದಿನ ಅಲ್ಲಿ ಇಲ್ಲಿ ಓಡಾಟ ಇರುತ್ತೆ. ಏನಕ್ಕಾದರೂ ಓಡಾಡ್ತಾನೆ ಇರಬೇಕು. ಬಟ್ಟೆ ಬಂದಿದೆ, ತುಂಬ ಬಟ್ಟೆ ಬಂದಿದೆ, ಬಟ್ಟೆ ಹೊಲಿಯೋಕೆ ಆಗ್ತಾ ಇಲ್ಲ, ಬಟ್ಟೆ ಹೊಲ್ದು ಸಮ ಆಗ್ತಿಲ್ಲ, ಏನೋ ಒಂದು ಸರಿಯಾಗಿಲ್ಲ ಅಂತ ಕಸ್ಟಮರು ವಾಪಸ್ ತಂದು ಕೊಡ್ತಾ ಇದ್ದಾರೆ. ಯಾಕೆ ಹೀಗಾಗ್ತಿದೆ, ನಂಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ, ಬಟ್ಟೆ ಹೊಲಿಯೋದೇ ಬಿಟ್ಬಿಡೋಣ ಅಂತ ಅನ್ನಿಸ್ತಿದೆ. ಇಲ್ಲಾಂದರೆ ಪ್ರತಿದಿನ ಮಿಷನ್ ಏನಾದರೂ ಒಂದು ಕಾರಣಕ್ಕೆ ರಿಪೇರಿ ಆಗ್ತಾ ಇದೆ, ನನಗೆ ಆರಾಮಾಗಿ ಅಂದರೆ ಇಡೀ ದಿನ ಬಟ್ಟೆ ಹೊಲಿಯೋಕೆ ಆಗ್ತಾನೇ ಇಲ್ಲ, ಏನೋ ಒಂದು ಅಡೆತಡೆಗಳು ಬರ್ತಾ ಇದೆ. ನಿಮ್ಮ ಕೆಲಸದಲ್ಲಿ ಸುಮ್ಮನೆ ಅಡೆತಡೆಗಳು ಬರ್ತಾ ಇದೆ. ಇಲ್ಲಾಂದರೆ ಏನಾದರೂ ಫ್ಯಾಮಿಲಿ ಜಗಳಗಳು, ಕಿರಿಕಿರಿ, ಫೋನಲ್ಲೇ ತುಂಬ ಹೊತ್ತು ಮಾತಾಡ್ತಾ ನಿಮ್ಮ ಒಂದು ಕೆಲಸಕ್ಕೆ ತೊಂದರೆ ಆಗ್ತಿದೆ, ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಕೆಲವೊಬ್ರಿಗೆ ಹೇಗಂತಂದರೆ ನೋಡಿ, ಮಿಷನ್ ಮೇಲೆ ಬಂದು ಬಟ್ಟೆ ಹೊಲಿಯೋಕ್ಕೆ ರೆಡಿ ಮಾಡಿ ಕುತ್ಕೊಂಡಿರೋ ತಕ್ಷಣ ಇನ್ನೇನೋ ಮನೆಯಿಂದ ಫೋನ್ ಕಾಲ್ಸು, ಇನ್ನೇನೋ ಬಂದು ಅಂಗಡಿ ಶಾಪ್ ಬಾಗ್ಲಾಕೊಂಡು ಹೋಗುವಂಥದ್ದು. ಹಾಗೆ ಮನೆಯಲ್ಲೇ ಹೊಲಿತಾ ಇದ್ದರೆ ಇನ್ನೇನೋ ಕೆಲಸಗಳು ಆಗದೇ ಇಡೀ ದಿನ ಕೆಲಸ ಮಾಡ್ತಾ ಇರೋದಂಥದ್ದೆಲ್ಲ ಕಡಿಮೆ ಆಗುತ್ತೆ. ನೋಡಿ, ಮನೆ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಎಲ್ಲರ ಮನೇಲೂ ಆಗಿರುತ್ತೆ. ಅಥವಾ ಶಾಪಲ್ಲಿ ಕೆಲಸ ಮಾಡೋರು ಒಂದು ಸತಿ ಶಾಪನ್ನು ಕ್ಲೀನ್ ಮಾಡಿ ನಾಡ್ದು ಅಮಾವಾಸ್ಯೆ ಬರೋದ್ರೊಳಗೆ, ಶನಿವಾರ ಅಮಾವಾಸ್ಯೆ ಅಲ್ವಾ, ಅದು ಬರೋದ್ರೊಳಗೆ ಇವತ್ತು ಸಂಜೆ ನೀವು ಈ ರೆಮಿಡಿನ ಮಾಡಿಬಿಟ್ಟು ರಾತ್ರಿ ಇಡೀ ನಿಂಬೆಹಣ್ಣು ಇದನ್ನು ಇಟ್ಬಿಟ್ಟು ಒಂದು ಪೇಪರಲ್ಲಿ ಕಟ್ಟಿ ಒಂದು ಮೂಲೆಯಲ್ಲಿ ಇಟ್ಟಿರಿ. ಬೆಳಗ್ಗೆ ಅದನ್ನು ತಗೊಂಡು ಹೋಗಿ ನೀವು ದೂರದಲ್ಲಿ ಬಿಸಾಡಿದ್ರೆ ಸಾಕು. ಅದು ನಿಮ್ಮ ಮನೆಯಲ್ಲಿರುವ ನಿಮ್ಗೆ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಸಹಿತ ನೀವು ಇದನ್ನು ಹೊರಗ್ತಾ. ಹಾಗೆ ಸಾಸಿವೆದೊಂದು ರೆಮಿಡಿ ಹೇಳಿದ್ದೆ, ನೀವು ಸುಳ್ಕೋಬೇಕು ಅಂತೇಳಿ, ಅದನ್ನು ಸಹಿತ ಅದೇ ರೀತಿಯೇ ಒಗ್ಗಸಿದ್ರೆ ಆಯಿತು. ನೋಡಿ, ಈ ರೆಮಿಡಿನ ಫಾಲೋ ಮಾಡಿ. ನಿಮ್ಮ ಕೆಲಸದಲ್ಲಿ ಅಥವಾ ನಿಮಗೆ ದುಡ್ದಿರೋ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ಆ ರೆಮಿಡಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಹಾಗೆ ತುಂಬಾ
ಕೆಲಸಗಳು ಬರುತ್ತೆ. ಹಾಗೂ ನಮಗೆ ಎಷ್ಟೇ ಕೆಲಸ ಬಂದ್ರೂ ಕೆಲಸ ಮಾಡೋ ಮನಸ್ಸಿರಬೇಕು, ಮನೆಯಲ್ಲಿ ಸಪೋರ್ಟಿವ್ ಆಗಿರಬೇಕು, ಕಿರಿಕಿರಿ ಇರಬಾರ್ದು, ಕಸ್ಟಮರ್ ಕಿರಿಕಿರಿ ಇರಬಾರ್ದು, ಕಸ್ಟಮರ್ ಬಾರ್ಗಿಂಗ್ ಇರಬಾರ್ದು ಅಂತ ಹೇಳ್ಬಿಟ್ಟು ನಾವು ತುಂಬಾ ಅನ್ಕೊಳ್ತಿರ್ತೀವಿ. ಈ ರೆಮಿಡಿನ ಫಾಲೋ ಮಾಡಿ. ನಿಮ್ಮ ಅಂಗಡಿಗಾಗಿರ್ಬೋದು, ನೀವು ಮನೆಯಲ್ಲಿ ಕೆಲಸ ಮಾಡ್ತಿದ್ರೆ ಯಾರೇ ಕಣ್ಣು ದೃಷ್ಟಿ ಬಿದ್ದಿದ್ರೂ ಸಹಿತ ಇದು ನೆಗೆಟಿವ್ ಎನರ್ಜಿನ ಸೆಳ್ಕೊಂಡು ಇದು ಮನೆಯಿಂದ ಹೊರಗೆ ಹೋಗುತ್ತೆ. ಈ ರೆಮಿಡಿನ ಮಿಸ್ ಮಾಡದೆ ಫಾಲೋ ಮಾಡಿ. ನಾನು ತುಂಬ ಸಮಸ್ಯೆಗಳಾದಾಗ ಹಬ್ಬಗಳಲ್ಲಿ ಕ್ಲೀನ್ ಮಾಡಿದಾಗ ಇದನ್ನಂತೂ ಫಾಲೋ ಮಾಡೇ ಮಾಡ್ತೀನಿ. ಏನೂ ಇಲ್ಲ, ₹1 ಖರ್ಚಿಲ್ದಂಗೆ ನೀವು ಈ ರೆಮಿಡಿನ ಫಾಲೋ ಮಾಡ್ಬೋದು. ಫಾಲೋ ಮಾಡಿ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ನೀವು ಬಟ್ಟೆ ಸಹಿತ ನೀಟಾಗಿ ಸ್ಟಿಚ್ ಮಾಡಿ ಕೊಡಬೇಕಾಗುತ್ತೆ. ಬರೀ ನಾನು ಹೇಳಿರೋಂಥ ಪೂಜೆ ಮಾಡಿದೆ ಆದರೂ ನಂಗೆ ಕಸ್ಟಮರ್ ಬರ್ತಾ ಇಲ್ಲ, ನನಗೆ ವರ್ಕೇ ಇಲ್ಲ ಅಂತ ಹೇಳ್ಬಾರ್ದು. ನೀವು ಕೆಲಸ ಸಹಿತ ಅಷ್ಟೇ ನೀಟಾಗಿ ಫಿನಿಶಿಂಗಾಗಿ ಮಾಡಿಕೊಡ್ಬೇಕು. ಅದರ ಜೊತೆಗೆ ನಾನು ಹೇಳಿರುವಂತಹ ರೆಮಿಡೀಸನ್ನು ಫಾಲೋ ಮಾಡಿ. ಹಾಗೆ ನಾನು ದಸರಾ ಹಬ್ಬದಲ್ಲಿ ಹೇಳಿದೆ ಮೆಣಸಿನ್ಕಾಯಿ ನಿಂಬೆಹಣ್ಣು ಎಲ್ಲ ಕಟ್ಟೋದು ಅಂತೇಳಿ. ಕಟ್ಟಿ ಅದನ್ನು ಕಟ್ಟಿ ಅಮಾವಾಸ್ಯೆ ದಿವಸ ಆ ಪೂಜೆ ಎಲ್ಲ ಮಾಡಿ. ನೀವು ಅಮಾವಾಸ್ಯೆ ದಿವಸ ಪೂಜೆ ಮಾಡೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ, ಮಿಸ್ ಮಾಡದೆ ಪೂಜೆ ಮಾಡಿ. ಹಾಗೆ ಬಟ್ಟೆ ಹೊಲಿದಿರೋಂತಹ ದುಡ್ಡನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಬಟ್ಟೆ ಹೊಲಿದಿರೋಂತಹ ದುಡ್ಡು ಕೊಟ್ಟಿಲ್ಲ ಅಂದರೆ ನೀವು ಅಮಾವಾಸ್ಯೆ ಪೂಜೆ ಮಾಡಿದಾಗ ತುಪ್ಪದ ದೀಪ ಕಾಮಾಕ್ಷಿ ದೀಪದಲ್ಲಿ ಹಾಕಿ ಹಚ್ಚಿ, ನಿಮಗೆ ಯಾರು ಬಟ್ಟೆ ದುಡ್ಡು ಕೊಡಬೇಕೋ ಅವರಾಗೆ ಫೋನ್ ಮಾಡಿ ನಿಮಗೆ ತಂದು ಕೊಡ್ತಾರೆ. ಹಾಗೆ ನೀವು ಕಸ್ಟಮರ್ನು ಸಹಿತ ನೀವು ಅಂಗಡಿಗೆ ಬಂದಾಗ ನೀಟಾಗಿ ನೀವು ಅವ್ರನ್ನ ಮಾತಾಡಿಸಿ ಸರಿಯಾಗಿ ರೆಸ್ಪಾನ್ಸ್ ಮಾಡಿ ಕಳಿಸ್ಬೇಕಾಗತ್ತೆ. ಹಾಗೆ ಬಟ್ಟೆ ಸ್ಟಿಚಿಂಗ್ ಸಹ ತುಂಬ ಚೆನ್ನಾಗಿ ಟೈಮ್ ಕರೆಕ್ಟಾಗಿ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. 24 ಗಂಟೆನೂ ಬರೀ ಬಟ್ಟೆ ಸ್ಟಿಚ್ ಮಾಡೋದು, ನಾನು ಅಂಗಡಿ ನೀಟಾಗಿ ಇಟ್ಕೊಳ್ಳಲ್ಲ, ಮನೆಯಲ್ಲಿ ಬಟ್ಟೆ ಹೊಲಿಯೋದನ್ನ ನೀಟಾಗಿ ಇಟ್ಕೊಳ್ಳಲ್ಲ ಅಂತ ಅಂದರೆ ನಿಮಗೆ ಕೆಲಸ ಮಾಡಿ ದುಡ್ಡು ಯಾವುದು ನಿಮ್ಮ ಕೈಯಲ್ಲಿ ಉಳಿಯೋದಿಲ್ಲ, ಬೇರೆ ಇನ್ಯಾವುದೋ ಕೆಲಸಕ್ಕೆ ಹೋಗುತ್ತೆ. ಹಾಗೆ ಕಿರಿಕಿರಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಬಟ್ಟೆ ಹೊಲಿಯೋದಕ್ಕೆ ಜಾಸ್ತಿ ಟೈಮು ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರೆ ಅಂಗಡಿನ ನೀಟಾಗಿ ಇಟ್ಕೊಳ್ಳಿ. ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಹಳೆ ಕಟ್ ಪೀಸ್ ಬಟ್ಟೆಗಳನ್ನೆಲ್ಲ ತೆಗೆದು ನೀವು ಡಸ್ಟ್ಬಿನ್ನಿಗೆ ಹಾಕಿ, ಹಳೆ ಬಟ್ಟೆಗಳು ಯಾರಾದರೂ ಕೊಟ್ಟಿದ್ದು ನೀವು ಹಾಗೆ ಇಟ್ಕೊಂಡಿದ್ರಿ ಸ್ಟಿಚ್ ಮಾಡಿದೆ ಅಂದರೆ ಅದನ್ನು ಸ್ಟಿಚ್ ಮಾಡಿ ಬೇಗ ಕೊಟ್ಬಿಟ್ಟು ನಾನು ಇವತ್ತು ಹೇಳಿರೋ ಈ ಲವಂಗ ನಿಂಬೆಹಣ್ಣಿಂದ ನೀವು ಮಿಷನ್ಗಳಿಗೆಲ್ಲ ಸುಳಿದು ಪ್ರತಿಯೊಂದು ರೂಮಿಗೂ ಸುಳಿದ್ಬಿಟ್ಟು ಇಡೀ ಮನೆ ಎದುರುಗಡೆ ಹೋಗ್ಬಿಟ್ಟು ಸುಳಿದ್ಬಿಟ್ಟು ನೀವು ಅದನ್ನು ಬೆಳಗ್ಗೆ ನೀವು ಅದನ್ನು ಸುಳಿದು ಒಗಸಿ. ಆದರೆ ಈಗ ಮನೆ ರೂಮು ಮೂಲೆನೂ ಬಿಡ್ದ ಹಾಗೆ ಸುಳಿದ್ಬಿಟ್ಟು ರಾತ್ರಿ ಇಡೀ ನೀವು ಒಂದು ಕಡೆ ಇಟ್ಟಿರಿ. ಬೆಳಗ್ಗೆ ಅದನ್ನು ಮನೆ ಎದುರಿಗೆ ಒಂದು ಸತಿ ನಿವಾಳಿಸ್ಬಿಟ್ಟು ದೂರ ಹೋಗಿ ಬಿಸಾಡಿ ಬಂದು ಸ್ನಾನ ಮಾಡಿಬಿಡಿ. ಆಗ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅನ್ನೋದು ಅದೆಲ್ಲದನ್ನು ಸೆಳ್ಕೊಂಡು ಮನೆಯಿಂದ ಹೊರಗೆ ಹೋಗುತ್ತೆ. ಈ ರೆಮಿಡಿನ ಫಾಲೋ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ನಾಳೆ ನಿಮ್ಮ ಕಮೆಂಟಿಗಾಗಿ ಕಾಯ್ತಾ ಇರ್ತೀನಿ. ಯಾರಿಗೆಲ್ಲ ನನ್ನ ರೆಮಿಡಿಯಿಂದ ಉಪಯೋಗ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಕಮೆಂಟನ್ನು ಓದಂಥವ್ರಿಗೆ ತುಂಬಾ ಒಂದು ಮೋಟಿವೇಶನ್ ಆಗುತ್ತೆ. ಹಾಗೆ ಪೂಜೆ ಅಂತ ಹೇಳ್ತಾರೆ, ಏನು ಪೂಜೆ ಅಂತ ಹೇಳ್ತಾರೆ, ಪೂಜೆ ಎಲ್ಲ ಸುಳ್ಳು, ಬಟ್ಟೆ ನೀಟಾಗಿ ಹೊಲಿಬೇಕು ಅಂತೇಳಿ ಕೆಲವು ಕಡೆ ಎಲ್ಲ ನನಗೆ ಕಮೆಂಟ್ ಬರ್ತಾ ಇದೆ. ಅದು ಸುಳ್ಳು ಅಂತ ಹೇಳ್ಬಿಟ್ಟು ನೀವೆಲ್ಲ ನನ್ನ ವಿಡಿಯೋಸ್ ನೋಡಿ ರೆಮಿಡಿ ಫಾಲೋ ಮಾಡಿದಾರೆ ಎಲ್ಲರೂ ಕಮೆಂಟ್ ಮಾಡಬೇಕು. ಇಲ್ಲ ನಮಗೆ ಇದು ವರ್ಕ್ ಆಗಿದೆ, ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೆಚ್ಚೆಚ್ಚು ಜನ ಕಮೆಂಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚೆಚ್ಚು ರೆಮಿಡೀಸ್ಗಳನ್ನು ನಿಮಗೆ ಹೇಳ್ತೀನಿ. ಹಾಗೆ ನನಗೆ ಏನೆಲ್ಲ ವರ್ಕ್ ಆಗಿದೆ ನಾನು ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ಇಲ್ಲ ಅಂದರೆ ಇದೇ ನನ್ನ ಕೊನೆ ವಿಡಿಯೋ ಆಗುತ್ತೆ. ಯಾಕಂದರೆ ಇದರಲ್ಲಿ ನನಗೆ ಒಂದು ಸಪೋರ್ಟಿವ್ ಆಗಿ ನಿಮ್ಮ ಕಮೆಂಟ್ ಬಂದರೆ ನನಗೂ ಇನ್ನೂ ಹೆಚ್ಚು ನಾನು ಹೇಳಿರೋಂಥ ಟಿಪ್ಸ್ಗಳೆಲ್ಲ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲ ಅಂತಂದರೆ ನಾನು ಇನ್ನೂ ಈ ರೀತಿ ನಿಮಗೆ ಟೈಲರಿಂಗ್ ಮಿಷನ್ನಿಗೆ ಮತ್ತು ನಿಮ್ಮ ಕೆಲಸದಲ್ಲಿ ಒಂದು ಅದೃಷ್ಟ ಬರೋ ಥರ ರೆಮಿಡೀಸ್ಗಳು ಹೇಳೋದನ್ನು ನಿಲ್ಲಿಸ್ತೀನಿ. ಯಾರೆಲ್ಲ ಈ ವಿಡಿಯೋಸ್ ನೋಡಿದಿರಾ, ನನ್ನ ರೆಮಿಡೀಸ್ ನಿಮಗೆ ಎಷ್ಟು ಅನುಕೂಲ ಆಗಿದೆ ಅವರು ನನಗೆ ಕಮೆಂಟ್ ಮಾಡಬೇಕು. ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಮುಂದಿನ ವಿಡಿಯೋಗಳನ್ನು ಮಾಡಬೇಕು ಈ ರೀತಿ ರೆಮಿಡೀಸ್ ವಿಡಿಯೋ ಅಂತ ಅಂದರೆ ನೀವು ನಿಮಗೆ ಉಪಯೋಗ ಆಗಿರೋದನ್ನು ಪ್ಲೀಸ್ 1-2 ನಿಮಿಷ ನನಗೆ ಟೈಮ್ ಕೊಟ್ಟು ನೀವು ಕಮೆಂಟ್ ಬರೀರಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ನಿಮಗೋಸ್ಕರ ಇಷ್ಟೆಲ್ಲ ಟೈಮ್ ಕೊಟ್ಬಿಟ್ಟು ವಿಡಿಯೋಸ್ ಮಾಡ್ತೀನಿ, ನೀವು ನನಗೋಸ್ಕರ 1 ನಿಮಿಷ ಟೈಮ್ ಕೊಟ್ಬಿಟ್ಟು ಕಮೆಂಟ್ ಬರೀರಿ. ನಿಮ್ಮ ಕಮೆಂಟು ಬೇರೆಯವರು ಓದಿದಾಗ ಅವರಿಗೂ ಸಹಿತ ಒಂದು ಅಂದರೆ ಪರವಾಗಿಲ್ಲ ನಾನು ಈ ರೆಮಿಡಿ ಫಾಲೋ ಮಾಡಬೇಕು ಅಂತ ಅನ್ಸುತ್ತೆ. ಯಾಕಂದರೆ ನಿನ್ನೆ ನನ್ನ ಕ್ಲಾಸ್ಮೇಟ್ ನನ್ನ ಕ್ಲೋಸ್ ಫ್ರೆಂಡೇ ಸಂತೆಯಲ್ಲಿ ಸಿಕ್ಕಿದ್ಲು. ಅವಳು ಹೇಳಿದ್ಲು, ರೇವತಿ ನೀನು ಹೇಳ್ತಿರೋ ಟಿಪ್ಸ್ ಎಲ್ಲ ಫಾಲೋ ಮಾಡ್ಬೋದೇನೆ, ಅಡ್ಡಿಲ್ವೇನೆ ಮಾಡಿದ್ರೆ ಅಂತ ಹೇಳಿ ಕೇಳಿದ್ಲು. ಇಲ್ಲ ನಿನ್ಗೆ ಯಾವ ಟಿಪ್ಸ್ ಇಷ್ಟ ಆಗುತ್ತೋ ನಂಬಿಕೆ ಬರುತ್ತೋ ಆ ಟಿಪ್ಸನ್ನು ಫಾಲೋ ಮಾಡಿ ನೀನೇ ನನಗೊಂದು ತಿಂಗಳು ಬಿಟ್ಟು ಹೇಳು ಅಂತ ಹೇಳಿದೆ. ಆಯಿತು, ಈಗ ನೆಕ್ಸ್ಟ್ ಯುಗಾದಿ ಅಮಾವಾಸ್ಯೆ ಇದೆಯಲ್ಲ, ನಾನು ಅವಾಗ ಮಾಡ್ತೀನಿ. ನಂಗೆ ತುಂಬಾ ಕಷ್ಟ ಇದೆ, ನಾನು ಎಷ್ಟೇ ಬಟ್ಟೆ ಹೊಲಿದ್ರೂ ನನಗೆ ಕಷ್ಟನೇ ತೀರ್ತಾ ಇಲ್ಲ, ದುಡ್ಡು ಉಳಿತಾ ಇಲ್ಲ. ನಾನು ನನ್ನ ಮಗ ಅಷ್ಟೇ ಇರೋದು, ಆದರೂ ನನಗೆ ಈ ಸಮಸ್ಯೆ ಎಲ್ಲ ಆಗ್ತಾ ಇದೆ.
ನಾನು ನಿನ್ನ ರೆಮಿಡಿ ಎಲ್ಲ ಫಾಲೋ ಮಾಡ್ತೀನಿ ಅಂತ ಅವಳು ಹೇಳಿದ್ಲು. ಹಾಗೆ ಕಮೆಂಟು ಮಾಡು ಅಂತ ಅವಳಿಗೆ ಹೇಳಿದ್ದೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡಿ ನಿಮಗೆ ಅನುಕೂಲ ಆಗಿದೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಕಮೆಂಟ್ಸ್ ಓದಿದಾಗ ಇದೆಲ್ಲ ಸುಳ್ಳು ಅನ್ನೋರಿಗೆ ಒಂದು ಗೊತ್ತಾಗುತ್ತೆ. ಪ್ಲೀಸ್ ನನಗೋಸ್ಕರ ಈ ವಿಡಿಯೋಕ್ಕಾದರೂ 1 ನಿಮಿಷ ಕೊಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಎಲ್ಲರಿಗೂ ಬಾಯ್.